ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ. ಮತ್ತೊಂದು ಗಾರ್ಡನ್ ವಿಡಿಯೋಗೆ ಸ್ವಾಗತ. ಇವತ್ತು ಸಂಡೇ, ಒಂದು ಗಾರ್ಡನ್ ವಿಡಿಯೋ ಮಾಡೋಣ ಅಂತ ಅನಿಸ್ತು. ಇಲ್ಲಿ ನೋಡಿ, ಒಂದೇ ಪಾಂಡಲ್ಲಿ 2 ಕಲರ್ ಇದೆ ಲಿಲ್ಲೀಸು. ಈಗ ಸೂರ್ಯನ ಬೆಳಕು ಬರ್ತಾ ಇರೋದ್ರಿಂದ ಈಗ ಅರಳ್ತಾ ಇದೆ. ಇದನ್ನ ತೋರಿಸಿದ್ದೀನಿ ಮೊದಲೇ, ನಾನು ಗಾರ್ಡನ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದ್ರ ಪಾಟ್ ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಮತ್ತೆ ಇವತ್ತಿನ ವಿಡಿಯೋದಲ್ಲಿ ಒಂದು ಲೋಟಸ್ ಟ್ಯೂಬರ್ನ ಹೇಗೆ ಪ್ಲಾಂಟ್ ಮಾಡೋದು, ಮತ್ತೆ ಒಂದು ಟ್ರಾಪಿಕಲ್ ಲಿಲಿನ ಹೇಗೆ ಪ್ಲಾಂಟ್ ಮಾಡೋದು ಮಾಡ್ತಾ ಇದ್ದೀನಿ ನಾನು. ಹಾಗಾಗಿ ಅದೊಂದು ತೋರಿಸ್ತೀನಿ ನಿಮ್ಗೆ ಇವತ್ತು. ಲೋಟಸ್ ಟ್ಯೂಬರ್ ಪ್ಲಾಂಟ್ ಮಾಡೋದು ಮತ್ತೆ ಒಂದು ಟ್ರಾಪಿಕಲ್ ಲಿಲಿನ ಪ್ಲಾಂಟ್ ಮಾಡೋದು. ಕಾವೇರಿ ಅನ್ನೋ ಟ್ಯೂಬರ್ನ ನಾನು ತರಿಸಿದ್ದೆ ಅಂತ ಹೇಳಿದೆ ನಿಮ್ಗೆ. ಅದನ್ನ ಪ್ಲಾಂಟ್ ಮಾಡ್ತಾ ಇದ್ದೀನಿ ಇವತ್ತು, ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಒಂದು ವೈಟ್ ಲಿಲ್ಲಿ ವೆರೈಟಿ. ಇದು ರೇನ್ ಲಿಲ್ಲಿ ಅಲ್ಲ, ಲಿಲ್ಲಿ ತುಂಬಾ ತರ ವೆರೈಟೀಸ್ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಅದು ಪ್ಲಾಂಟ್, ಆಕ್ಚುಯಲ್ ಪ್ಲಾಂಟ್ ಹಿಂಗಿರುತ್ತೆ ಇದ್ರದ್ದು. ಇದು ಒಂದು ಬಲ್ಬ್ಸ್ ಇದ್ರಲ್ಲಿ ಇತ್ತು ಅಂತ ಅನ್ಸುತ್ತೆ. ಎಲೆನೇ ಬಂದಿಲ್ಲ ಇದ್ರಲ್ಲಿ, ಬರೀ ಹೂ ಮಾತ್ರ ಬಂದಿದೆ. ಇಲ್ಲಿ ನೋಡಿ, ಎಲೆ ಬಂದಿಲ್ಲ, ಬರೀ ಹೂ ಬಂದಿದೆ. ಮತ್ತೆ ಈ ಕೆಳಗಡೆ ಇರೋದೆಲ್ಲ ಚೈನೀಸ್ ಬಾಲ್ಸಮ್ ಪ್ಲಾಂಟ್ಸ್. ಇಲ್ಲಿ ಕೆಳಗಡೆ ಇರೋದೆಲ್ಲ ಬೀಜ ಬಂದು ಉದ್ರಿ ಅದು ತುಂಬಾ ಪ್ಲಾಂಟ್ಸ್ ಆಗಿದೆ, ಅದನ್ನೆಲ್ಲ ತೆಗಿಬೇಕು. ತುಂಬಾ ಪ್ಲಾಂಟ್ಸ್ ಆಗಿದೆ. ಈಗ ನೋಡಿ ಎಷ್ಟು, ಅದೇ ಎಲೆನೇ ಇಲ್ಲ, ಹೂ ಬರ್ತಾ ಇದೆ. ಮತ್ತೆ ಇಲ್ಲಿ ಎಲೆ ಈಗ ಕೆಳಗಡೆ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಇದು ಎಲೆ ಈಗ ಬರ್ತಾ ಇದೆ, ಫಸ್ಟೇ ಹೂ ಬಂದ್ಬಿಡುತ್ತೆ ಈ ತರ ಲಿಲ್ಲೀಸ್ ಅಲ್ಲಿ. ಇದು ಪ್ಲಾಂಟ್ ಈ ತರ ಇರುತ್ತೆ, ತುಂಬಾ ದೊಡ್ಡ ದೊಡ್ಡ ಲೀಫ್ ಇರುತ್ತೆ. ಮತ್ತೆ ಪೀಸ್ ಲಿಲ್ಲಿ ತರಾನೇ ಇರುತ್ತೆ ಲೀಫು, ಆದ್ರೆ ಸ್ವಲ್ಪ ದೊಡ್ಡದಾಗಿರುತ್ತೆ. ಮತ್ತೆ ಸ್ವಲ್ಪ ಟೆರೇಸ್ ಅಲ್ಲಿ ರೋಸಸ್ ಅರಳಿದೆ, ಅದನ್ನು ತೋರಿಸ್ತೀನಿ ನಾನು. ಮತ್ತೆ ನೋಡಿ, ಇದೊಂದು ಲಿಲ್ಲಿ ವೆರೈಟಿ, ರೆಡ್ ಕಲರ್. ಈ ತರದ 4 ಕಲರ್ ಇದೆ. ನಂತರ ವೈಟ್ ಮತ್ತೆ ಡಬಲ್ ಶೇಡ್ ಮತ್ತೆ ರೆಡ್ 3 ಇದೆ. ಮತ್ತೆ ರೋಸಸ್ನು ತೋರಿಸ್ತೀನಿ ಈಗ ನಾನು ನಿಮ್ಗೆ. ಎಷ್ಟೊಂದು ಅರಳಿದೆ ಇವತ್ತು ರಥ ಸಪ್ತಮಿ ಅಲ್ವಾ, ಹಾಗಾಗಿ ಕೀಳಕ್ಕೆ ಅಂತ ಬಂದೆ. ಹೂ ಕೀಳಕ್ಕೆ ತುಂಬಾ ಹೂ ಬಿಟ್ಟಿತ್ತು, ಒಂದು ವಿಡಿಯೋ ಮಾಡೋಣ ಅಂತ. ಜೊತೆಗೆ ಒಂದು ಲೋಟಸ್ ಟ್ಯೂಬರ್ನು ಪ್ಲಾಂಟ್ ಮಾಡೋದು ಹೇಗೆ ಅನ್ನೋದು ಇವತ್ತಿನ ವಿಡಿಯೋ. ಇಲ್ಲಿ ನೋಡಿ ನೀವು, ತುಂಬಾ ಎಷ್ಟೊಂದು ರೋಸ್ ಬಿಟ್ಟಿದೆ, ಎಲ್ಲ ಅರಳಿದೆ. ಎಲ್ಲಾನು ಇವತ್ತು ನಾನು ಪೂಜೆ ಕೀಳ್ತಾ ಇದೀನಿ, ರಥಸಪ್ತಮಿ ಪೂಜೆಗೆ. ಸುಮಾರು 4, 8, 10 ಬಿಟ್ಟಿದೆ ಇದು ರೋಸ್. ಇಲ್ಲಿ ನೋಡಿ, ಇಲ್ಲೂ ಒಂದಿದೆ, ಇಲ್ಲಿ ಒಳಗಡೆ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಇಲ್ಲೂ ಒಂದಿದೆ. ಇದೆಲ್ಲ ಸೇರ್ಸ್ರೆ 10 ಇದೆ. ಮತ್ತೆ ಆ ಕಡೆ ಸೈಡ್ ಒಂದು ಪಿಂಕ್ ಅರಳಿದೆ, ಅದೂ ಅಷ್ಟೇ ಡಬಲ್ ಶೇಡ್. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ದೂರದಿಂದ. ಇದು ಒಂದು 4 o'clock ಪ್ಲಾಂಟ್, 4 ಗಂಟೆ ಹೂವು ಅಂತ ಹೇಳ್ತೀವಲ್ಲ, ಇದು ಒಂದು ಹಾಕಿದ್ದು ನಾನು, ಚೆನ್ನಾಗಿದೆ ಹೂವು ಅಂತ. ಎಲ್ಲಾ ಕಡೆ ಬೀಜ ಉದ್ರಿ ಇದೆ, ಜಾಸ್ತಿ ಆಗ್ಬಿಟ್ಟಿದೆ. ಇದು ಅಷ್ಟೇ ಸ್ಟೋನ್ ಕಲರ್ ಅಲ್ಲಿ ಬರುತ್ತೆ, ನೋಡಕ್ ಚೆನ್ನಾಗ್ ಕಾಣಿಸುತ್ತೆ. ಆದ್ರೆ ಹೂವು ಆದ್ರೆ ಜಾಸ್ತಿ ಆಗ್ಬಿಡುತ್ತೆ, ಇದು ಗೆಡ್ಡೆ ತರ ಇರುತ್ತೆ ಕೆಳಗಡೆ ಗಿಡದಲ್ಲಿ, ಜಾಸ್ತಿ ಆಗ್ಬಿಡುತ್ತೆ. ಅದೇ ತೊಂದ್ರೆ, ಒಂದು ಪಾಟ್ ಅಲ್ಲಿ ಹಾಕಿದ್ರೆ ಅದು ಅಕ್ಕಪಕ್ಕ ಎಲ್ಲಾ ಕಡೆ ಆಗ್ಬಿಡುತ್ತೆ. ನೋಡಿ ಎಷ್ಟೊಂದ್ ಬಿಟ್ಟಿದೆ. ಮತ್ತೆ ಅದ್ರಲ್ಲೂ ತುಂಬಾ ಬಚ್ಚಾಗಿದೆ ಪಿಂಕ್ ಕಲರ್ ಅಲ್ಲಿ. ನಾನು ಒಂದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಟ್ಯೂಬರ್ನ ತರಿಸಿದೀನಿ, ಮತ್ತೆ ನೀರಲ್ಲಿ ಅದನ್ನ ಒಂದ್ 3 ದಿನ ಹಾಗೆ ಇಡೋಣ, ಸ್ವಲ್ಪ ಬೇರ್ ಬರುತ್ತೆ, ಆಮೇಲೆ ಪ್ಲಾಂಟ್ ಮಾಡೋಣ ಅಂತ. ಈಗ ಒಂದು ಟ್ಯೂಬರ್ನ ಪ್ಲಾಂಟ್ ಮಾಡ್ತೀನಿ ನಾನು ಇವತ್ತು. 4 ಇದೆ ಇಲ್ಲಿ, ಒಂದನ್ನ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಈಗ ಒಂದು ಎತ್ಕೊಳ್ಳೋಣ ಒಂದು ಟ್ಯೂಬರ್ನ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ದೊಡ್ಡ ಟಬ್ ಇದೆ. ಈ ಟಬ್ಬಲ್ಲಿ ಮಣ್ಣು ಆಲ್ರೆಡಿ ಇದೆ. ಇದ್ರಲ್ಲಿ ಒಂದು ಟ್ಯೂಬರ್ ಹಾಕಿದ್ದೆ ನಾನು, ಅದನ್ನ ತೆಗ್ದಿದ್ದೀನಿ. ಅದನ್ನ ತೆಗೆದು, ಮತ್ತೆ ಇದು ಏನಿಲ್ಲ, ನಿಮ್ಗೆ ಕಲ್ಲು ಇಲ್ಲದೆ ಇರೋಂಥ ಮಣ್ಣು ತಗೊಂಡ್ರೆ ಸಾಕು. ಸ್ವಲ್ಪ ಹಸು ಗೊಬ್ಬರನ ಕೆಳಗಡೆ ಸೇರಿಸಿದ್ರೆ ಸಾಕು, ಇನ್ನೇನು ದೊಡ್ಡ ಅದಾಗಿ ಇನ್ನೆಂಥ ವಿಚಾರನೂ ಇರಲ್ಲ. ಕಲ್ಲು ಇರಬಾರ್ದು ಅಷ್ಟೇ ಒಂದು ನಾವು ಗಮನ ಹರಿಸ್ಬೇಕಾಗಿರೋದು. ಲೋಟಸ್ನ ತಾವರೆ ಗಿಡಗಳನ್ನ, ಟ್ಯೂಬರ್ಗಳನ್ನ ಪ್ಲಾಂಟ್ ಮಾಡುವಾಗ. ಇದು ನೋಡಿ, ಇದು ಒಂದು ಟ್ಯೂಬರ್, ಇದನ್ನ ತರಿಸಿದ್ದು. ಇದನ್ನ ನೀರಲ್ಲಿ ನಾನು ತೇಲಕ್ ಬಿಟ್ಟಿದೆ. ಇದ್ರ ವೆರೈಟಿ ಕಾವೇರಿ ಅಂತ, ತುಂಬಾ ಒಳ್ಳೆ ಪಿಂಕ್ ಫ್ಲವರ್ ಆಗುತ್ತೆ. ಇದು ಡಾರ್ಕ್ ಪಿಂಕ್ ಫ್ಲವರ್ ಆಗುತ್ತೆ. ಇದ್ರ ಅಪ್ಡೇಟ್ಸ್ ಎಲ್ಲ ನಾನು ಕೊಡ್ತೀನಿ ವಿಡಿಯೋದಲ್ಲಿ. ಇದನ್ನ 4 ತರಿಸಿದ್ದೆ, ಇದನ್ನ ಒಂದು ಪ್ಲಾಂಟ್ ಮಾಡೋಣ ಇವತ್ತು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಇನ್ನೂ ಸ್ವಲ್ಪ ದಿನ ನೀರಲ್ಲಿ ಬಿಡ್ಬೋದು ಇದನ್ನ ನಾವು. ಇಲ್ಲೆಲ್ಲ ಬೇರ್ಗಳು ಬರುತ್ತೆ. ಈ ಮಧ್ಯ ನಿಮ್ಗೆ ಇಲ್ಲಿ ಏನ್ ಕಾಣಿಸ್ತಾ ಇದೆ, ಇಲ್ಲೆಲ್ಲ ವೈಟ್ ಕಲರ್ದು ಬೇರ್ಗಳು ಬರುತ್ತೆ, ಬಿಡ್ಬೋದು. ಆದ್ರೆ ನನ್ಗೆ ಇವತ್ತು ಟೈಮ್ ಇತ್ತು ಅಂತ ಇದನ್ನೇ ಪ್ಲಾಂಟ್ ಮಾಡ್ತಾ ಇದೀನಿ. ಇಲ್ಲಿ ನೋಡಿ, ಇಲ್ಲೆಲ್ಲ ವೈಟ್ದು ಬೇರ್ ಬರುತ್ತೆ, ಪರವಾಗಿಲ್ಲ, ಆಗಿದ್ರು ಹಾಕ್ಬೋದು, ತೊಂದರೆ ಏನಿಲ್ಲ. ಆದ್ರೆ ಬೇರ್ ಬಂದಾಗ ಹಾಕಿದ್ರೆ ಸ್ವಲ್ಪ ಬೇಗ ಗ್ರೋ ಆಗತ್ತೆ ಅನ್ನೋದು ಒಂದು ವಿಚಾರ ಅಷ್ಟೇ. ಇದ್ರಲ್ಲಿ ನೋಡಿ, ಇದರಲ್ಲಿ
ಅಜೋಲಾ ಎಲ್ಲ ಇದೆ. ಇದನ್ನ ಹೀಗೆ ಕ್ಲೀನ್ ಮಾಡ್ತೀನಿ. ಮಾಡಿ ಇಲ್ಲಿ ಸೈಡಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಹೇಗೆ ಅಂತ. ಯಾರಾದ್ರು ಹೊಸಬರಿದ್ರೆ ತುಂಬಾ ದೊಡ್ಡ ಕೆಲಸ ಏನಲ್ಲ. ಈ ತರ ಸೈಡಲ್ಲಿ ಹೀಗೆ ಮಾಡ್ಕೊಳ್ಬೇಕು, ಒಂದು 2 ಇಂಚ್ಗೆ. ಮತ್ತೆ ಹೀಗೆ ಪ್ಲೇಸ್ ಮಾಡೋಣ. ಇದನ್ನ ಪ್ಲೇಸ್ ಮಾಡಿ ಇಲ್ಲಿ ಮಣ್ಣನ್ನ ಕ್ಲೋಸ್ ಮಾಡ್ತಾ ಇದೀನಿ. ಇಲ್ಲಿ ಎಲೆ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಹೀಗೆ ಗ್ರೋ ಆಗ್ತಾ ಹೋಗುತ್ತೆ. 2 ದಿನಕ್ಕೆ ಮೇಲ್ಗಡೆ ಕಾಯಿನ್ ಲೀವ್ಸ್ ಅಂತ ಹೇಳ್ತೀವಿ, ಚಿಕ್ಕ ಚಿಕ್ಕ ಪುಟ್ಟದಾಗಿರೋ ಎಲೆ ಬರುತ್ತೆ. ಮತ್ತೆ ಇದನ್ನೆಲ್ಲ ತೆಗೆದ್ಬಿಡೋಣ, ಅಜೋಲಾ ಎಲ್ಲ. ಇದು ಒಳ್ಳೆ ಗೊಬ್ಬರ ಆಗತ್ತೆ ಗಿಡಗಳಿಗೆ. ಇದು ನೋಡಿ, ಒಂದು ಗ್ರೌಂಡ್ ಆರ್ಕಿಡ್ ಇದು. ಮತ್ತೆ ಈಗ ಅಷ್ಟೇ ಇದು. ಇವಾಗ ನೀರು ಹಾಕೋಣ ಇದಕ್ಕೆ. ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದೀನಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಕ್ಷಮಿಸಿ. ನೋಡಿ, ಈಗ ನೀರು ಹಾಕ್ತಾ ಇದೀನಿ. ಅಷ್ಟೇ, ಇಷ್ಟು ಸಾಕು. ಒಂದು 2 ಇಂಚ್ ನೀರು ಹಾಕಿದೀವಿ. ಇದು ಒಂದು 4-5 ಎಲೆ ಆದ್ಮೇಲೆ ಫರ್ಟಿಲೈಸ್ ಮಾಡಬೇಕು. ನಾನು ಫರ್ಟಿಲೈಸ್ ಹೆಂಗ್ ಮಾಡೋದು ಅಂತ ನನ್ನ ಒಂದು ಹಳೆ ವಿಡಿಯೋದಲ್ಲಿ ತೋರಿಸಿದೀನಿ, ಹೇಗೆ ಹಾಕ್ಬೇಕಂತ. ಮುಂದಿನ ದಿನಗಳಲ್ಲೂ ತೋರಿಸ್ತೀನಿ ಹೇಗೆ ಅಂತ. ಮತ್ತೆ ಇನ್ನು ಹೇಗೆ ಗ್ರೋ ಆಗತ್ತೆ ಅಂತ ಫುಲ್ ಅಪ್ಡೇಟ್ಸ್ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಗಾರ್ಡನ್ ವಿಡಿಯೋದಲ್ಲಿ. ಇವಾಗ ಒಂದು ಟ್ರಾಪಿಕಲ್ ಲಿಲಿನ ಹೇಗೆ ಪ್ಲಾಂಟ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನೋಡಿ, ಇದು ಒಂದು ಕೊಲರಾಡೋ ಅಂತ ಒಂದು ಹಾರ್ಡಿ ವಾಟರ್ ಲಿಲಿ ನನ್ನ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ. ಇದು ಒಂದು ಹೂ ಬಂದಾಗಿದೆ. ಈ ಹೂ ಬಂದಾಗ ಒಂದು ಶಾರ್ಟ್ ವಿಡಿಯೋ ಹಾಕಿದೀನಿ ನಾನು. ಮತ್ತೆ ಇನ್ನೊಂದು ನೋಡಿ, ಇಲ್ಲಿ ಮೊಗ್ಗು ಕಾಣಿಸ್ತಾ ಇರ್ಬೋದು ನಿಮ್ಗೆ, ಬರ್ತಾ ಇದೆ. ಮತ್ತೆ ಏನಾಯ್ತು ಅಂತಂದ್ರೆ, ಈ ಪಾಟ್ ಅಲ್ಲಿ ಆಲ್ರೆಡಿ ಒಂದು ಲಿಲ್ಲಿ ಇತ್ತು, ಟ್ರಾಪಿಕಲ್ ಲಿಲ್ಲಿ. ಅದು ಸತ್ತೋಗಿದೆ ಅಂತ ತಿಳ್ಕೊಂಡು ನಾನು ಇದರಲ್ಲೇ ಪ್ಲಾಂಟ್ ಮಾಡಿದ್ದೆ, ಹಾರ್ಡಿ ವಾಟರ್ ಲಿಲಿನ. ಹಾಗಾಗಿ ಈಗ ಎಲೆ ಬಂದಿದೆ ಅದ್ರದ್ದು. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಮಧ್ಯೆ ಹಾಕ್ಬೇಕು ಅದನ್ನ. ಮಧ್ಯೆ ಹಾಕ್ಬೇಕು. ಅದಕ್ಕೆ ಅದನ್ನ ತೆಗಿತೀನಿ ಇವಾಗ. ಅದನ್ನ ತೆಗೆದು ಬೇರೆ ಕಡೆ ಪ್ಲಾಂಟ್ ಮಾಡೋಣ. ಇಲ್ಲಿ ನೋಡಿ, ತೆಗ್ದಿದ್ದೀನಿ. ಅದು 2 ಒಂದ್ರಲ್ಲೇ ಇದ್ರೆ ಕಷ್ಟ ಆಗ್ಬಿಡುತ್ತೆ. ನೋಡಿ, ಇದರಲ್ಲಿ ಟ್ಯೂಬರ್ ಇರುತ್ತೆ. ನೋಡಿ, ಇಲ್ಲಿ ಟ್ಯೂಬರ್ ಮತ್ತೆ ಬೇರು ಬಂದಿದೆ. ಇದು ಟ್ರಾಪಿಕಲ್ ವಾಟರ್ ಲಿಲಿ. ಹಾಗಾಗಿ ಇದನ್ನ ಬೇರೆ ಕಡೆ ಹಾಕೋಣ. ಇದರಲ್ಲೇ ಹಾಕಿದ್ರೆ ತೊಂದರೆ ಆಗುತ್ತೆ ಅದಕ್ಕೆ ಬೆಳೆಯಕ್ಕೆ. ಹಾಗಾಗಿ ಇಲ್ಲಿ ನೋಡಿ, ಇದು ಸ್ವಲ್ಪ ಕಷ್ಟ ಆಗತ್ತೆ, ಕ್ಯಾಮ್ರಾ ಇಟ್ಕೊಂಡು ಒಬ್ಳೆ ವಿಡಿಯೋ ಮಾಡ್ಬೇಕು. ಇಲ್ಲಿ ನೋಡಿ, ಇದು ಇದ್ರಲ್ಲೂ ಮಣ್ಣು ರೆಡಿ ಇದೆ. ಯಾಕಂದ್ರೆ ನಾನು ಮೊದಲೇ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ, ತೋರ್ಸಕ್ ಈಸಿ ಆಗ್ಲಿ ಅಂತ. ರೆಡಿ ಇದೆ. ಇದು ಮಧ್ಯೆ ಹಾಕ್ಬೇಕು ನಾವು. ಇಲ್ಲಿ ನೋಡಿ, ಮಧ್ಯೆ ಹಾಕಿ ಈ ತರ ಕ್ಲೋಸ್ ಮಾಡಿ. ಲೀಫ್ ನೋಡಿ, ನಿಮ್ಗೆ ಗೊತ್ತಾಗತ್ತೆ, ಸ್ವಲ್ಪ ಬೇರೆ ತರ ಇರುತ್ತೆ ಟ್ರಾಪಿಕಲ್ ಇದು. ಇದೆಲ್ಲ ಅಪ್ಡೇಟ್ ತೋರಿಸ್ತೀನಿ ನನ್ನ ವಿಡಿಯೋದಲ್ಲಿ. ಇದು ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಆಗ್ಲೇ ಲೀಫ್ ಎಲ್ಲ ಬಂದಿದೆ. ತುಂಬಾ ಚೆನ್ನಾಗಿ ಆಗ್ತಾ ಇದೆ ಗಿಡಗಳು, ಬಿಸಿಲು ಜಾಸ್ತಿ ಆಗ್ತಾ ಇರೋದ್ರಿಂದ. ಮತ್ತೆ ಏನಕ್ಕೆ ಇದು ಇಷ್ಟೊಂದು ನೀವು ಹಾಕಿದೀರಾ ಗಿಡಗಳು ಅಂತ ನೀವು ಕೇಳ್ಬೋದು. ಇದೆಲ್ಲ ನನ್ಗಲ್ಲ, ನನ್ನ ಫ್ರೆಂಡ್ಸು ಮತ್ತೆ ಫ್ಯಾಮಿಲಿ ಮತ್ತೆ ತುಂಬಾ ಜನ ತಗೊಂಡೋಗ್ತಾರೆ ಈ ಗಿಡಗಳನ್ನ. ಹಾಗಾಗಿ ಇಷ್ಟೊಂದಿದೆ. ಇದನ್ನ ಒಬ್ರಿಗೆ ಕೊಡ್ಬೇಕು. ಹಾಗಾಗಿ ಇದರಿಂದ ಇನ್ನೊಂದು ಪ್ಲಾಂಟ್ ಇತ್ತು ಟ್ರಾಪಿಕಲ್ದು, ಅದಕ್ಕೆ ಅದನ್ನ ಇಲ್ಲಿ ಹಾಕ್ತಾ ಇದೀನಿ. ಮತ್ತೆ ಇದಕ್ಕೆ 2 ಇಂಚ್ ನೀರು ಹಾಕಬೇಕು, ಸಾಕು. ಮತ್ತೆ ಇದು ಸನ್ಲೈಟ್ ಇಲ್ಲಿ ತಾಕ್ಬೇಕು, 2 ಇಂಚ್ ಹಾಕ್ಬೇಕು, ತುಂಬಾ ತುಂಬಿಸ್ಬಾರ್ದು ನೀರ್ನ. ಮತ್ತೆ ಇದನ್ನು ಅಷ್ಟೇ, ನಾವು ಫರ್ಟಿಲೈಸ್ ಮಾಡ್ಬೇಕಂದ್ರೆ ಸೈಡಲ್ಲಿ ಮಾಡ್ಬೇಕು ಇದಕ್ಕೆ, ಟ್ರಾಪಿಕಲ್ಗೆ. ನಾನು ತೋರಿಸ್ತೀನಿ ಅದನ್ನು ಮುಂದಿನ ವಿಡಿಯೋಗಳಲ್ಲಿ. ಮತ್ತೆ ಇನ್ನು ಮಿಕ್ಕಿದೆಲ್ಲ ಚೆನ್ನಾಗಿ ಬೆಳೀತಾ ಇದೆ, ಎಲ್ಲ ಶುರು ಆಗಿದೆ ಬೆಳೆಯಕ್ಕೆ. ನಾನು ಮುಂದಿನ ವಿಡಿಯೋಗಳಲ್ಲಿ ಮೊಗ್ಗು ಬಂದ್ರೆ ನಿಮ್ಗೆ ತೋರಿಸ್ತೀನಿ ಹೇಗೆ ಅದು ಎಲ್ಲ ಬಡ್ಡಾಗಿ ಫ್ಲವರಿಂಗ್ ಆಗತ್ತೆ ಅಂತ.
ಮತ್ತೆ ಕೇರಿಂಗ್ ಎಲ್ಲ ಹೇಗೆ ಮಾಡಬೇಕು ಅದೆಲ್ಲ ತೋರಿಸ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಯಾರಾದರೂ ಹೊಸಬ್ರಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಗಾರ್ಡನ್ ವಿಡಿಯೋಸ್ ಬರುತ್ತೆ ನನ್ನ ಚಾನಲಲ್ಲಿ ಕಂಟಿನ್ಯೂಸ್ ಆಗಿ ಮುಂದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.